ತೊಡೆ ಮುರಿಯೋದು ಗೊತ್ತು, ಆಮೇಲೆ ತಲೆ ತೆಗೆಯೋದು ಗೊತ್ತು ಅಂತ ಹೇಳ್ತಾರೆ. ಅವು ಸಚಿವರಾಗಿದ್ದಂಥವರು, 4 ಸಲ MLA ಆಗಿದ್ದಂಥವರು, ಈಗ MLC ಆಗಿದ್ದಾರೆ, ಅವರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅಂಥವ್ರ ಬಾಯಿಂದ ಈ ರೀತಿಯ ಪದಗಳ ಬಳಕೆ ಸರಿನಾ? ಮಾಧ್ಯಮದವರು ತೀರ್ಮಾನ ಮಾಡಲಿ, ಜನ ತೀರ್ಮಾನ ಮಾಡಲಿ. ಆ ರೀತಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ರಿಂದ ಸಹಜವಾಗಿ ಪೊಲೀಸರು FIR ಮಾಡಿರ್ತಾರೆ. ಅದರಲ್ಲಿ ತಪ್ಪೇನು ಕಾಣಿಸ್ತಿಲ್ಲ. ಮತ್ತೆ ಅಶೋಕ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡಿದೆ. ಅಶೋಕ್ ಅವ್ರದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಹೇಳ್ತಾರೆ. ಅಶೋಕ್ ಅವರು ಸುಮಾರು 7 ಬಾರಿ ಇರಬೇಕು, 96ರಿಂದ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದರು, ವಿಪಕ್ಷದ ನಾಯಕರಾಗಿದ್ದಾರೆ. ಈ ರೀತಿ ಹೇಳಿಕೆ ಆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಗೌರವ ತರುವಂಥದ್ದಲ್ಲ. ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಅವರು ಇನ್ವಿಟೇಷನ್ ಕೊಡೋದೇ ಹೋಗಿದ್ರಪ್ಪ. ಇನ್ವಿಟೇಷನ್ನೇ ಕೊಟ್ಟಿರಲಿಲ್ಲ ಅವರಿಗೆ ಪಾಕಿಸ್ತಾನಕ್ಕೆ ಬನ್ನಿ ಅಂತ. ಇನ್ವಿಟೇಷನ್ ಇಲ್ದೇನೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು. ಯಾಕೆ ಹೋದ್ರು? ಮೊನ್ನೆ ಯುದ್ಧ ಆಯ್ತಲ್ಲ, ಸಿಂಧೂರು ಆಪರೇಷನ್ ಸಿಂಧೂರು, ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಗಿತ್ತು. ಇಡೀ ದೇಶ ಪಕ್ಷಾತೀತವಾಗಿ ಎಲ್ಲ ಕೂಡ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳಿದರು. ಆದರೆ ಏನಾಯಿತು? ರಾತ್ರೋರಾತ್ರಿ ಯುದ್ಧ ವಿರಾಮ ಘೋಷಿಸ್ಬಿಟ್ರು. ಪಾಕಿಸ್ತಾನ ಭೂಪಟದಲ್ಲೇ ಇಲ್ದಂಗೆ ಮಾಡ್ಬೋದಿತ್ತು. ಪಾಕಿಸ್ತಾನ ಇಲ್ಲ ಅನ್ನೋ ದೇಶನೇ ಮಾಡ್ಬೋದಿತ್ತು. ಅದಕ್ಕೆ ಅಶೋಕ್ ಅವರು ಆ ರೀತಿ ಮಾತಾಡಿದ್ದು ಸರಿ ಇಲ್ಲ, ವಾಪಸ್ ತಗೋಬೇಕು ಅದನ್ನ.